ನಮಗೆ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ 2,000 ರೂಪಾಯಿ ಅದು ಬಂದ್ಬಿಟ್ಟು 2 ಸಾರಿ ಬಂದಿದೆ, 3 ಸಾರಿ ಬಂದಿದೆ, 4 ಸಾರಿ ಬಂದಿದೆ. ನಾವು ಏಕೆ ಈ KYC ಮಾಡಬೇಕು, ನಮಗೆ ಯಾವುದೇ ಒಂದು ತೊಂದರೆ ಇಲ್ಲ ಅಂತ ಆರಾಮಾಗಿ ಬಿಡಬೇಡಿ. ಗೃಹಲಕ್ಷ್ಮಿ ಅರ್ಜಿ ಹಾಕಿರುವಂತಹ ಪ್ರತಿಯೊಬ್ಬರು ಕೂಡ ಈ KYC ಮಾಡಬೇಕಾ, ಅಥವಾ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ವೋ ಅಂತವ್ರು ಮಾತ್ರ ಈ KYC ಮಾಡ್ಕೋಬೇಕಾ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ನಮ್ಮ ಇನ್ಫೋಟೆಕ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ವಿಡಿಯೋ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಏಕೆಂದ್ರೆ ಪ್ರತಿ ಸಲ ಯಾವ್ದಾದ್ರು ಒಂದು ಉಪಯೋಗಕರವಾದ ಮಾಹಿತಿಯನ್ನು ನಾವು ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡುವಾಗ ಅದು ನಿಮ್ಮ ಮೊಬೈಲ್ ನಲ್ಲಿ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ಒಂದು ನೋಟಿಫಿಕೇಶನ್ ನಿಮಗೆ ಯೂಸ್ಫುಲ್ ಆಗಿದ್ರೆ ನೀವು ಕ್ಲಿಕ್ ಮಾಡಿ ಆ ಒಂದು ಮಾಹಿತಿಯನ್ನ ತಿಳ್ಕೋಬಹುದು. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿರುವ ಪ್ರತಿಯೊಬ್ಬರು ಕೂಡ ಈ KYC ಯನ್ನ ಮಾಡ್ಕೋಬೇಕಾ, ಅಥವಾ ಬೇರೆ ಯಾರಿಗೆ ದುಡ್ಡು ಬಂದಿಲ್ವೋ ಅಂತವ್ರು ಮಾತ್ರ ಈ KYC ಮಾಡ್ಕೋಬೇಕಂತ ನೋಡೋಣ. ಇವಾಗ ನಾವು ಟೈಪ್ ಮಾಡ್ತಿರುವಂತಹ ರೇಷನ್ ಕಾರ್ಡ್ ಸಂಖ್ಯೆ ಬಂದ್ಬಿಟ್ಟು 4 ಸಾರಿ ಬಂದ್ಬಿಟ್ಟು ಈ 2,000 ರೂಪಾಯಿ ಅಮೌಂಟ್ ಏನಿದೆ ಅದು ಬಂದಿದೆ. ಅವರ ಒಂದು ಈ KYC ನ ರೀಸೆಂಟ್ ಆಗಿ ನಾವು ಓಪನ್ ಮಾಡಿ ಚೆಕ್ ಮಾಡುವಾಗ ಅವ್ರದ್ದು ಈ KYC ಆಗಿರ್ಲಿಲ್ಲ. ನೋಡಿ, ಕೆಲವೊಬ್ಬರದು ಈ KYC ಆಗಿದ್ರೆ ಹೆಂಗೆ ನಿಮಗೆ ಶೋ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟೇ ನಿಮಗೆ ಈ KYC ಆಗಿದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಈ ತರ ಶೋ ಆಗುತ್ತೆ. ಆಲ್ರೆಡಿ ಈ KYC ಡನ್ ಅಂತ ಬರುತ್ತೆ. ಇಲ್ಲಿ ಮೇಲ್ಗಡೆ ಶೋ ಆಗ್ತಿದೆ ನೋಡಿ, ಆಲ್ರೆಡಿ ಈ KYC ಡನ್ ಅಂತ ಬರುತ್ತೆ. ಇಂಥವರು ಈ KYC ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ನಮಗೆ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ 2,000 ರೂಪಾಯಿ ಅದು ಬಂದ್ಬಿಟ್ಟು 2 ಸಾರಿ ಬಂದಿದೆ, 3 ಸಾರಿ ಬಂದಿದೆ, 4 ಸಾರಿ ಬಂದಿದೆ. ನಾವು ಏಕೆ ಈ KYC ಮಾಡಬೇಕು, ನಮಗೆ ಯಾವುದೇ ಒಂದು ತೊಂದರೆ ಇಲ್ಲ ಅಂತ ಆರಾಮಾಗಿ ಬಿಡಬೇಡಿ. ನೀವು ಹತ್ರದಲ್ಲಿ ಇರುವಂತಹ ಗ್ರಾಮ ಒನ್ ಕೇಂದ್ರಗಳಿಗೆ ಅಥವಾ ಕರ್ನಾಟಕ ಒನ್, ಬೆಂಗಳೂರು ಒನ್ ಕೇಂದ್ರಗಳಿಗೆ ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎರಡನ್ನೂ ತೆಗೆದುಕೊಂಡು ಹೋಗಿ. ಯಾಕಂದ್ರೆ ಹೆಬ್ಬೆಟ್ ಮಡಗಬೇಕು, ಇಲ್ಲ OTP ಮುಖಾಂತರ ಈ KYC ಮಾಡಬೇಕು. ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನು ಕೊಟ್ಟು ನಮ್ಮ ಒಂದು ರೇಷನ್ ಕಾರ್ಡ್ ಮೇಲೆ ಗೃಹಲಕ್ಷ್ಮಿಯ ಈ KYC ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಅಂತ ಕೇಳಿ. ಆ ಒಂದು ಈ KYC ಯನ್ನ ಅವರು ಇಲ್ಲಿ ಚೆಕ್ ಮಾಡುವಾಗ ಹಲವರಿಗೆ ಬಂದು ಈ KYC ಆಗಿಲ್ಲ ಇನ್ನು. ನೋಡಿ, ಇವಾಗ ನಾವು ಎಂಟ್ರಿ ಮಾಡ್ತಿರುವಂತಹ ಒಂದು ನಂಬರ್ ಮೇಲೆ ಈ ತರ ಶೋ ಆಗ್ತಾ ಇದೆ. ಇವರಿಗೆ ಬಂದು ಈ KYC ಆಗಿಲ್ಲ ಅಂತವ್ರು ಇವರಿಗೆ 4 ಸರಿನೂ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಏನಿದೆ ಅದು ಅಕೌಂಟ್ಗೆ ಬಂದಿದೆ, ಆದ್ರೆ ಈ KYC ಆಗಿಲ್ಲ. ಫ್ಯೂಚರ್ ನಲ್ಲಿ ಸಡನ್ ಆಗಿ ಅಮೌಂಟ್ ಬಂದ್ಬಿಟ್ಟು ಸ್ಟಾಪ್ ಆದ್ರೆ ಈ KYC ಕಾರಣದಿಂದಾಗಿ ಇವರಿಗೆ ಅಮೌಂಟ್ ನಿಂತು ಹೋಗಿದೆ ಅಂತ ಅರ್ಥ. ಆದ್ದರಿಂದ ನಿಮಗೆ ಅಮೌಂಟ್ ಬಂದ್ಬಿಟ್ಟು 4 ಸರಿನೂ ಬ್ಯಾಂಕ್ಗೆ ಕ್ರೆಡಿಟ್ ಆಗಿದೆ, 3 ಸರಿನೂ ನಿಮಗೆ 2,000 ರೂಪಾಯಿ ಅಮೌಂಟ್ ಏನಿದೆ ಅದು ಬಂದಿದೆ ಅಂದ್ರೂ ಕೂಡ ಈ KYC ಆಪ್ಷನ್ ನಿಮಗೆ ತೋರಿಸಿದ್ರೆ ದಯವಿಟ್ಟು ನಿಮ್ಮ ಹೆಬ್ಬೆಟ್ಟು ಅಥವಾ OTP ಮುಖಾಂತರ ಈ KYC ಮಾಡಿಸ್ಕೊಳ್ಳಿ. ನಿಮ್ಮ ಒಂದು ಆಧಾರ್ ಸಂಖ್ಯೆ ಏನಿದೆ, ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಡೀಟೇಲ್ ಮತ್ತೆ ರೇಷನ್ ಕಾರ್ಡ್ ನಲ್ಲಿ ಇರುವ ಡೀಟೇಲ್ ಮ್ಯಾಚ್ ಆಗ್ಲಿಕ್ಕೋಸ್ಕರ ಈ KYC ಪ್ರೊಸೆಸ್ ಮಾಡ್ತಾ ಇರೋದು. ಕೆಲವರಿಗೆ ಬಂದ್ಬಿಟ್ಟು ಏನ್ ಪ್ರಾಬ್ಲಮ್ ತೋರಿಸ್ತಾ ಇದೆ ಅಂದ್ರೆ, ನಾವು ಲೈವ್ ಆಗಿ ಚೆಕ್ ಮಾಡಿದೀವಿ. ಅವರ ಒಂದು ರೇಷನ್ ಕಾರ್ಡ್ ಸಂಖ್ಯೆಯನ್ನ ಕೊಟ್ಟು ಈ KYC ಚೆಕ್ ಮಾಡ್ತೀವಿ. ಚೆಕ್ ಮಾಡಿದ ನಂತರ ಅವರ ಆಧಾರ್ ನಂಬರ್ ಅನ್ನು ಎಂಟ್ರಿ ಮಾಡಿ ಅಂತ ಕೇಳ್ತಾ ಇದೆ. ಆಧಾರ್ ನಂಬರ್ ನ ಎಂಟ್ರಿ ಮಾಡಿ ಅವರ ಒಂದು ಈ KYC ಮಾಡುವಾಗ ಆಧಾರ್ ನಲ್ಲಿ ಇರುವಂತಹ ಹೆಸರು ಮತ್ತು ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಹೆಸರು ಹೊಂದಾಣಿಕೆ ಆಗುತ್ತಿಲ್ಲ, ಈ KYC ಆಗಲ್ಲ ಅಂತ ಅಲ್ಲಿ ಬೇರೆ ಬೇರೆ ಇದೆ ಅಂತ ತೋರಿಸ್ತಾ ಇದೆ. ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ, ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ತಾರಲ್ವಾ, ಆವಾಗ ಅವರು ಹೋಗಿ ಹೆಬ್ಬೆಟ್ ಮಡಗಿ ಆಧಾರ್ ಅಪ್ಡೇಟ್ ಮಾಡ್ಕೋಬೇಕು. ಆಧಾರ್ ಅಪ್ಡೇಟ್ ಮಾಡಿದ್ಮೇಲೆ ಆಧಾರ್ ನಲ್ಲಿ ಇರುವಂತಹ ಸಂಪೂರ್ಣ ಮಾಹಿತಿ ಬಂದ್ಬಿಟ್ಟು ರೇಷನ್ ಕಾರ್ಡ್ಗೆ ಫ್ಯಾಚ್ ಆಗುತ್ತೆ. ನಂತರ ಅವರು ಈ KYC ಮಾಡುವಾಗ ಸಕ್ಸಸ್ಫುಲ್ ಆಗುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ನಂಬ್ತೀನಿ. ತಪ್ಪದೆ ಯಾರಿಗೆಲ್ಲ ದುಡ್ಡು ಬಂದಿದೆ, ಬಂದಿಲ್ಲ ಎಲ್ಲರೂ ಕೂಡ ಹೋಗಿ ಈ KYC ನ ಮಾಡ್ಕೊಳ್ಳಿ. ನಿಮ್ಮ ಹತ್ರದಲ್ಲಿ ಇರುವಂತಹ ಗ್ರಾಮ ಒನ್, ಕರ್ನಾಟಕ ಒನ್, ಬೆಂಗಳೂರು ಒನ್ ಕೇಂದ್ರಗಳಿಗೆ ಹೋಗಿ ಎಲ್ಲರೂ ಕೂಡ ಈ KYC ಯನ್ನ ಮಾಡಿಸ್ಕೊಳ್ಳಿ. ಅಡ್ವಾನ್ಸ್ ಆಗಿ ಈ ಒಂದು ಮೆಸೇಜ್ ಅನ್ನ ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೀವಿನ್ನೂ ನಮ್ಮ ಇನ್ಫೋಟೆಕ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.